ಹಲೋ ನಮಸ್ಕಾರ. ಯುವರಾಜ್ ಕುಮಾರ್ ಅವರ ಎಕ್ಕ ಎನ್ನುವ ಸಿನಿಮಾದ ಹೊಸದಾದ ರಿಲೀಸ್ ಡೇಟ್, ಹಾಗೆ ಪ್ರಭಾಸ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ರುಕ್ಮಿಣಿ ವಸಂತ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಇನ್ನು ಹೊಸದಾಗಿ ದಿಗಂತ್ ಅವರ ರಿಲೀಸ್ ಆಗ್ತಾ ಇರುವ ಎಡಗೈ ಅಪಘಾತಕ್ಕೆ ಕಾರಣ ಎನ್ನುವ ಸಿನಿಮಾವು ಜೂನ್ 13ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಒಳ್ಳೆಯ ರೀತಿಯ ಪ್ರಮೋಷನ್ ಕೊಡ್ತಿದ್ದಾರೆ ಸಿನಿಮಾ ತಂಡ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಕೆಲವೇ ದಿನಗಳಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ. ಇನ್ನು ಅಯ್ಯನ ಮನೆ ಎನ್ನುವ ಸಿನಿಮಾ ಆದ ಬಳಿಕ ಜಿ5ನಲ್ಲಿ ಇದೀಗ ಮಿನಿ ಸೀರೀಸ್ ತಯಾರಾಗ್ತಾ ಇದೆ. ಈ ಸೀರೀಸ್ನಲ್ಲಿ ವಿನಯ್ ಗೌಡ ಹಾಗೆ ಮೋಕ್ಷಿತಾ ಪೈ ಎನ್ನುವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದು, ಈ ಸೀರೀಸ್ನ ಅಪ್ಡೇಟ್ ಮುಂದಕ್ಕೆ ಬರ್ತಾ ಇದೆ. ಇನ್ನು ನಿನ್ನೆ ಹೊಸದಾಗಿ ನರಿಬೆಟ್ಟ ಎನ್ನುವ ಮಲಯಾಳಂ ನಟ ಟೊವಿನೋ ಥಾಮಸ್ ಅಭಿನಯದ ಚಿತ್ರವು ರಿಲೀಸ್ ಆಗಿದೆ. ಸಿನಿಮಾವು ರಿಲೀಸ್ ಆಗಿ ಇದೀಗ ಥಿಯೇಟರ್ಗಳಲ್ಲಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ ಈ ಚಿತ್ರ. ಅದರ ಜೊತೆಗೆ ಮಿನ್ನಲ್ ಮುರಳಿ ಇರುವ ವೀಕೆಂಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಭಾಗವಾಗಿರುವ ಡಿಟೆಕ್ಟಿವ್ ಉಜ್ವಲನ್ ಎನ್ನುವ ಮಲಯಾಳಂ ಸಿನಿಮಾ ಕೂಡ ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಒಳ್ಳೆಯ ಥ್ರಿಲ್ಲರ್ ಸದ್ದು ಮಾಡುವ ಮೂಲಕ ಸದ್ದನ್ನು ಮಾಡ್ತಾ ಇದೆ. ಸಿನಿಮಾಕ್ಕೆ ಇದೀಗ ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಸದ್ಯಕ್ಕೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇನ್ನು ನೆಟ್ಫ್ಲಿಕ್ಸ್ನ ಜನಪ್ರಿಯ ವೆಬ್ ಸೀರೀಸ್ ಆಗಿದೆ ಸ್ಕ್ವಿಡ್ ಗೇಮ್ ಎನ್ನುವ ಸೀರೀಸ್. ಈ ಸೀರೀಸ್ನ 3ನೇ ಭಾಗ ಇದೀಗ ತಯಾರಾಗಿದ್ದು, 3ನೇ ಸೀಸನ್ ಇದೀಗ ಈ ಬರುವ ಜೂನ್ 27ಕ್ಕೆ ಪ್ರೀಮಿಯರ್ ನಡೆಸಲಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದೆ ನೆಟ್ಫ್ಲಿಕ್ಸ್. ಈ ಸೀಸನ್ ಕೊನೆಯದಾಗಿ ಬರ್ತಾ ಇರುವ ಈ ಸೀರೀಸ್ನ ಕೊನೆಯ ಸೀಸನ್ ಆಗಲಿದೆ ಎನ್ನುವ ಅಪ್ಡೇಟ್ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಹೊಸದಾಗಿ ಬಾಲಿವುಡ್ನಿಂದ ರಿಲೀಸ್ ಆಗ್ತಾ ಇರುವ ಹೃತಿಕ್ ರೋಷನ್ ಹಾಗೆ ಜೂನಿಯರ್ NTR ಅಭಿನಯದ ವಾರ್ಸ್ ಚಿತ್ರದ 2ನೇ ಭಾಗಕ್ಕೆ ಇದೀಗ ತೆಲುಗು ಡಿಸ್ಟ್ರಿಬ್ಯೂಷನ್ಗಾಗಿ ಬರೋಬ್ಬರಿ 100 ಕೋಟಿ ಆಫರ್ ಬಂದಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಈ ಮೂಲಕ ದಾಖಲೆ ಕಲೆಕ್ಷನ್ ಅನ್ನೇ ಸಿನಿಮಾವು ಪ್ರೀ ಸೇಲ್ಸ್ನಿಂದ ಇದೀಗ ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳಿವೆ. ಈಗಾಗಲೇ ಒಳ್ಳೆ ಮೊತ್ತಕ್ಕೆ ಸಿನಿಮಾದ OTT ರೈಟ್ಸ್ ಕೂಡ ಮಾರಾಟಗೊಂಡಿದೆ. ಸಿನಿಮಾದ ಕನ್ನಡ ವರ್ಷನ್ ರಿಲೀಸ್ ಆಗ್ತಾ ಇಲ್ಲ ಎನ್ನುವ ಮಾಹಿತಿ ಕೂಡ ಇದೀಗ ದೊರಕಿದೆ. ಇನ್ನು ಹೊಸದಾಗಿ ಕನ್ನಡದಿಂದ ಶಿವಣ್ಣ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡು ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಫೈರ್ ಫ್ಲೈ ಎನ್ನುವ ಸಿನಿಮಾ. ವಂಶಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ವಂಶಿ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡರೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ. ಇದೀಗ ಈ ಚಿತ್ರವು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಲಭ್ಯವಿದೆ. ಇನ್ನು ಹೊಸದಾಗಿ ಮಾರ್ಕೋ ಎನ್ನುವ ಸೂಪರ್ ಹಿಟ್ ಮಲಯಾಳಂ ಚಿತ್ರ ಆದ ಬಳಿಕ ಆ ಸಿನಿಮಾದ ನಿರ್ಮಾಪಕ ನಿರ್ಮಾಣ ಮಾಡ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಮಲಯಾಳಂ ನಟ ಪೆಪ್ಪೆ ಅಭಿನಯದ ಕತ್ತಲಾನ್ ಎನ್ನುವ ಸಿನಿಮಾ. ಈ ಚಿತ್ರವು ಕನ್ನಡದಲ್ಲೂ ಕೂಡ ತಯಾರಾಗ್ತಾ ಇದ್ದು, ಈ ಸಿನಿಮಾಕ್ಕೆ ಇದೀಗ ಸಂಗೀತ ನಿರ್ದೇಶನವನ್ನು ಅಜನೀಶ್ ಲೋಕನಾಥ್ ಅವರು ಮಾಡ್ತಿದ್ದಾರೆ. ಕಿರಿಕ್ ಪಾರ್ಟಿ ಕಾಂತಾರ ಸಿನಿಮಾದ ಖ್ಯಾತಿಯ ಅಜನೀಶ್ ಲೋಕನಾಥ್ ಅವರು ಇದೀಗ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡ್ತಿದ್ದಾರೆ. ಈ ಹಿಂದೆ ಮಾರ್ಕೋ ಎನ್ನುವ ಸಿನಿಮಾಕ್ಕೆ KGF ಖ್ಯಾತಿಯ ರವಿ ಬಸ್ರೂರ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ರು. ಇನ್ನು ಮಹೇಶ್ ಬಾಬು ಅವರ ಕಲೇಜಾ ಎನ್ನುವ ಸಿನಿಮಾವು ಈ ಬರುವ ಮೇ 30ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಸಿನಿಮಾವು ರಿಲೀಸ್ ಆಗ್ತಾ ಇದೆ. ಇನ್ನು ಹೊಸದಾಗಿ ರಿತ್ವಿಕಾ ಎನ್ನುವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಮಾನವಿ ಎನ್ನುವ ಚಿತ್ರವು ತಯಾರಾಗ್ತಾ ಇದ್ದು, ಸಿನಿಮಾದ ಹೊಸದಾದ ಅಪ್ಡೇಟ್ ಅನ್ನು ಹೊಸದಾದ ಲುಕ್ ಪೋಸ್ಟರ್ ಅನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಾಲಿವುಡ್ ನಟ ವರುಣ್ ಧವನ್ ಅವರ ಹೊಸದಾದ ಸಿನಿಮಾದ ಘೋಷಣೆ ನಡೆದಿದ್ದು, ಹೇ ಜವಾನಿ ತೋ ಇಶ್ಕ್ ಹೋನಾ ನಹಿ ಎಂದು ಸಿನಿಮಾಕ್ಕೆ ಟೈಟಲ್ ಇಡಲಾಗಿದೆ. ಡೇವಿಡ್ ಧವನ್ ಎನ್ನುವರು ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾದಲ್ಲಿ ಮೃಣಾಲ್ ಠಾಕೂರ್ ಹಾಗೆ ಪೂಜಾ ಹೆಗ್ಡೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. 2026 ಅಂದರೆ ಮುಂದಿನ ವರ್ಷದ ಏಪ್ರಿಲ್ 10ಕ್ಕೆ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದಿಂದ ಥಿಯೇಟರ್ಗೆ ಇತ್ತೀಚೆಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಕೆರೆ ಬೇಟೆ ಎನ್ನುವ ಸಿನಿಮಾವು ನಾಳೆ ಕಲರ್ಸ್ ಕನ್ನಡ ಎನ್ನುವ ವಾಹಿನಿಯಲ್ಲಿ ಪ್ರೀಮಿಯರ್ ನಡೆಸ್ತಾ ಇದೆ. ಇನ್ನು ಹೊಸದಾಗಿರುವ ಮಲಯಾಳಂ ಸಿನಿಮಾ ಅಭಿಲಾಷಂ ಎನ್ನುವ ಸಿನಿಮಾವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇದೀಗ OTT ರಿಲೀಸ್ ಅನ್ನು ನಡೆಸಿದೆ. ಸದ್ಯಕ್ಕೆ ಸಿನಿಮಾದ ಮಲಯಾಳಂ ವರ್ಷನ್ ಮಾತ್ರವೇ ಲಭ್ಯವಿದೆ. ಇನ್ನು ಹೊಸದಾಗಿ ಪ್ರಭಾಸ್ ಅವರ ಬಿಗ್ ಬಜೆಟ್ನಲ್ಲಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಅನಿಮಲ್ ಖ್ಯಾತಿಯ ಸಂದೀಪ್ ರೆಡ್ಡಿ ವಾಂಗ ನಿರ್ದೇಶನದ ಸ್ಪಿರಿಟ್ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ನಾಯಕಿ ನಟಿಯಾಗಿ ನಟಿಸಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಇದೀಗ ದೀಪಿಕಾ ಪಡುಕೋಣೆ ಅವರು ಈ ಸಿನಿಮಾದಿಂದ ಹಿಂದೆ ಸರಿದಿದ್ದಾರೆ. ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನು ಈಗಾಗಲೇ ಚಿತ್ರತಂಡವು ಆರಂಭ ಮಾಡಿದ್ದು, ಸದ್ಯಕ್ಕೆ ಸಿನಿಮಾ ತಂಡವು ಈ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ನಟಿಸಲು ನಮ್ಮ ಸಪ್ತಸಾಗರದಾಚೆ ಎಲ್ಲೋ ಖ್ಯಾತಿಯ ನಟಿ ರುಕ್ಮಿಣಿ ವಸಂತ್ ಅವರೊಂದಿಗೆ ಮಾತುಕತೆ ಮಾಡ್ತಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಬಹುತೇಕ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ನಾಯಕಿ ನಟಿಯಾಗಿ ನಟಿಸುವ ಎಲ್ಲ ಸಾಧ್ಯತೆಗಳಿವೆ. ಈ ವರ್ಷದ ಕೊನೆಯಿಂದ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ತಾ ಇದ್ದು, ಈ ಸಿನಿಮಾವು ಪ್ರಭಾಸ್ ಅವರ ಕೆರಿಯರ್ನಲ್ಲಿ ಮತ್ತೊಂದು ಬ್ರೇಕ್ ಕೊಡುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಕೊರಿಯನ್ ಸೂಪರ್ ಸ್ಟಾರ್ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇನ್ನು ನಮ್ಮ ಯುವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಎಕ್ಕ ಎನ್ನುವ ಸಿನಿಮಾ. ಸಿನಿಮಾವು ಅಂದುಕೊಂಡಂತೆ ಸಿನಿಮಾ ತಂಡವು ಪ್ಲಾನ್ ಮಾಡಿದ್ದ ರೀತಿಯ ಆಗಿದ್ರೆ ಈ ಬರುವ ಜೂನ್ 6ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಬೇಕಿತ್ತು.
ಆದರೆ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡಿಲ್ಲ. ಸಿನಿಮಾದ ಒಂದು ಹಾಡು ಚಿತ್ರೀಕರಣ ಇದೀಗ ಬಾಕಿ ಇದ್ದು, ಈ ಸಿನಿಮಾದ ಚಿತ್ರೀಕರಣ ಆದ ಬಳಿಕ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಇದೆ, VFX ಕೆಲಸಗಳು ಕೂಡ ಇದೆ. ಆದ್ದರಿಂದಲೇ ಸಿನಿಮಾದ ರಿಲೀಸ್ ಜೂನ್ 6ಕ್ಕೆ ನಡೆಯಲು ಸಾಧ್ಯವಿಲ್ಲ ಎನ್ನುವ ಅಪ್ಡೇಟನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ. ಈ ಮಾಹಿತಿಯನ್ನು ಇದೀಗ ನಿರ್ಮಾಪಕರು ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಈ ಸಿನಿಮಾಕ್ಕಾಗಿ ತುಂಬಾ ವೇಟಿಂಗ್ ಮಾಡುವ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಕೂಡ ನಿರ್ಮಾಪಕರು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಆದ್ದರಿಂದಲೇ ಈ ಚಿತ್ರವು ಜೂನ್ ತಿಂಗಳ ಕೊನೆಯಲ್ಲಿ ಅಥವಾ ಜುಲೈ ತಿಂಗಳ ಆರಂಭದಲ್ಲಿ ಇದೀಗ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ನಿರ್ಮಾಣ ಸಂಸ್ಥೆಗಳು ಪ್ಲಾನ್ ಅನ್ನು ಕೂಡ ಮಾಡುತ್ತಿದ್ದಾರೆ. ಈ ಸಿನಿಮಾವನ್ನು ರೋಹಿತ್ ಪದಕಿ ಅವರು ನಿರ್ದೇಶನ ಮಾಡಿದ್ದು, PRK ಪ್ರೊಡಕ್ಷನ್ಸ್, ಜಯಣ್ಣ ಫಿಲ್ಮ್ಸ್, KRJ ಸ್ಟುಡಿಯೋಸ್ ಅವರು ಸೇರಿಕೊಂಡು ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಇನ್ನು ಹೊಸದಾಗಿ ಬ್ಲಿಂಕ್ ಖ್ಯಾತಿಯ ನಿರ್ದೇಶಕ ಶ್ರೀನಿಧಿ ಬೆಂಗಳೂರು ನಿರ್ದೇಶನದ ಹೊಸದಾದ ಚಿತ್ರವಾಗಿದೆ ವಿಡಿಯೋ ಎನ್ನುವ ಸಿನಿಮಾ. ಈ ಬಾರಿ ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾವಾಗಿ ಇದೀಗ ಶ್ರೀನಿಧಿ ಬೆಂಗಳೂರು ಅವರು ಬಂದಿದ್ದು, ಇದೀಗ ಈ ಸಿನಿಮಾದ ಟೀಸರ್ ಅನ್ನು ವಿಡಿಯೋ ಎನ್ನುವ ಸಿನಿಮಾದ ಟೀಸರ್ ಅನ್ನು ಚಿತ್ರತಂಡವು ಇವತ್ತು ರಿಲೀಸ್ ಮಾಡುತ್ತಿದ್ದಾರೆ. ಈ ವಿಡಿಯೋ ಬಂದೊಡನೆ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿರಬಹುದು. ಸಿನಿಮಾದ ಟೀಸರ್ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ದೀಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು, ಈ ಸಿನಿಮಾದಲ್ಲಿ ಅವರೇ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರಾ ಅನ್ನೋದು ಕೂಡ ನೋಡಬೇಕಾಗಿದೆ. ಇನ್ನು ಆರ್ ಚಂದ್ರು ಅವರು ಕಬ್ಜಾ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸೋಲಿನ ಬಳಿಕ ಹಲವಾರು ಸಿನಿಮಾದ ಘೋಷಣೆ ನಡೆಸಿದ್ರು. ಅವರ ನಿರ್ಮಾಣ ಸಂಸ್ಥೆಯ ಹಲವಾರು ಸಿನಿಮಾದ ಘೋಷಣೆ ನಡೆಸಿದ್ರು. ಅವರ ನಿರ್ಮಾಣ ಸಂಸ್ಥೆಯ ಮೊದಲ ಸಿನಿಮಾ ಇದೀಗ ತಯಾರಾಗಿದ್ದು, ಅದುವೇ ಫಾದರ್ ಎನ್ನುವ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ಪ್ರಕಾಶ್ ರಾಜ್ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ. ಈ ಸಿನಿಮಾದ ಒಂದು ಹಾಡು ಕೂಡ ಇದೀಗ ಚಿತ್ರೀಕರಣಕ್ಕೆ ಬಾಕಿ ಇದೆ. ಅದು ಮುಕ್ತಾಯಗೊಂಡ್ರೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಆ ಬಳಿಕ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಸಿನಿಮಾ ತಂಡವು ಆರಂಭ ಮಾಡ್ತಾ ಇದ್ದು, ಸಿನಿಮಾದ ರಿಲೀಸ್ಗೂ ಕೊನೆಗೂ ಕೂಡ ಸಿನಿಮಾ ತಂಡವು ಇದೀಗ ತಯಾರು ನಡೆಸ್ತಾ ಇದ್ದಾರೆ. ಈ ಸಿನಿಮಾವನ್ನು ಜುಲೈ 25ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸ್ವತಃ ಆರ್ ಚಂದ್ರು ಅವರೇ ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಆರ್ ಚಂದ್ರು ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾತ್ರವೇ ಮಾಡಿದ್ದಾರೆ. ಈ ಸಿನಿಮಾವಾದರೂ ಅವರ RC ಸ್ಟುಡಿಯೋಸ್ಗೆ ಲಾಭವನ್ನು ತರುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಶಿವಣ್ಣನವರ ಹೊಸದಾಗಿರುವ ಸಿನಿಮಾ 45 ಎನ್ನುವ ಸಿನಿಮಾದ ಹೊಸದಾದ ಹಾಡು ಇದೀಗ ರಿಲೀಸ್ ಆಗಿದೆ. ಈ ಚಿತ್ರವು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ದು, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಸಾಧ್ಯತೆಗಳಿವೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಅಂದರೆ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಧಿಕೃತವಾದ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ನಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನು ಇತ್ತೀಚೆಗೆ ದೊಡ್ಡ ಮಟ್ಟಿನಲ್ಲೇ ಸದ್ದನ್ನು ಮಾಡಿದ್ದ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾವಾಗಿತ್ತು ಬ್ರಹ್ಮಯುಗಂ ಎನ್ನುವ ಮಲಯಾಳಂ ಸಿನಿಮಾ. ಮಮ್ಮೂಟಿ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಸಿನಿಮಾವು ಥಿಯೇಟರ್ಗಳಲ್ಲಿ 50 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು, ಈ ಮೂಲಕ ಥಿಯೇಟರ್ಗಳಲ್ಲಿ 50 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿರುವ ಮೊದಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಎನ್ನುವ ದಾಖಲೆಯನ್ನು ಕೂಡ ಈ ಚಿತ್ರವು ಕಳೆದ ವರ್ಷ ಪಡೆದುಕೊಂಡಿತ್ತು. ಈ ಸಿನಿಮಾವನ್ನು ರಾಹುಲ್ ಸದಾಶಿವನ್ ಎನ್ನುವರು ನಿರ್ದೇಶನ ಮಾಡಿದ್ದು, ಇದೀಗ ಅವರ ಮುಂದಿನ ಸಿನಿಮಾವು ತಯಾರಾಗಿದೆ. ಈ ಸಿನಿಮಾಕ್ಕೆ ಡೈಸ್ ಇರೈ ಎಂದು ಟೈಟಲ್ ಇಡಲಾಗಿದ್ದು, ಸಿನಿಮಾದಲ್ಲಿ ನಾಯಕ ನಟನಾಗಿ ಮೋಹನ್ ಲಾಲ್ ಅವರ ಪುತ್ರ ಪ್ರಣವ್ ಮೋಹನ್ ಲಾಲ್ ಅವರು ಕಾಣಿಸಿಕೊಂಡಿದ್ದಾರೆ. ಸಿನಿಮಾವನ್ನು ಈ ವರ್ಷದ ಅಕ್ಟೋಬರ್ ತಿಂಗಳ 31ನೇ ತಾರೀಕಿಗೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಸ್ವತಃ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಕಾಂತಾರ 2 ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಬದಲಾವಣೆಯಾಗಲ್ಲ, ಬದಲಾಗಿ ಈ ಸಿನಿಮಾವು ಈ ಬರುವ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗಲಿದೆ ಅಂತ ಇದೀಗ ಮತ್ತೊಮ್ಮೆ ಸಿನಿಮಾ ತಂಡವು ಒಫಿಷಿಯಲ್ ನೋಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆದ್ದರಿಂದಲೇ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಆರಂಭ ಕೂಡ ಮಾಡಬಹುದು. ಸಿನಿಮಾದ ಶೂಟಿಂಗ್ ಅಪ್ಡೇಟ್ ಕೂಡ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ.